ವೆಲ್ಕಮ್ ಟು ನದಾಫ್ ಸ್ಟಡಿ ಸರ್ಕಲ್ ಕೊನ್ನೂರ್. ಇವತ್ತಿನ ಈ ವಿಡಿಯೋದಲ್ಲಿ 2025-26ನೇ ಸಾಲಿನ ಜವಾಹರ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಭವನೀಯ ಪ್ರಶ್ನೆಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಒಂದು ವರ್ಗದ ಪರಿಧಿಯು ಆಯತದ ಪರಿಧಿಗೆ ಸಮ. ಒಂದು ವರ್ಗದ ಪರಿಧಿಯು ಆಯತದ ಪರಿಧಿಗೆ ಸಮ. ವರ್ಗದ ಬಾಹು 8 ಮೀಟರ್, ಆಯತದ ಉದ್ದ 7 ಮೀಟರ್, ಆದರೆ ಅದರ ಅಗಲವೆಷ್ಟು? ಇಲ್ಲಿ ಎರಡು ಆಕೃತಿಗಳಿದಾವೆ. ಒಂದನೇದ್ದು ವರ್ಗ, ಎರಡನೇದ್ದು ಆಯತ. ಈ ವರ್ಗದ ಸುತ್ತಳತೆ, ಪರಿಧಿ ಮೀನ್ಸ್ ಸುತ್ತಳತೆ, ಈ ಚೌಕದ ಸುತ್ತಳತೆ ಆಯತದ ಸುತ್ತಳತೆಗೆ ಸಮ. ಆಯತದ ಸುತ್ತಳತೆ ಮತ್ತು ಚೌಕದ ಸುತ್ತಳತೆಗಳು ಸಮನಾಗಿವೆ. ಈಗ ನಮಗೆ ಏನು ಕೊಟ್ಟರಪ್ಪ ಅಂದ್ರೆ ವರ್ಗದ ಬಾಹು ಕೊಟ್ಟಿದ್ದಾರೆ. ವರ್ಗದ ಬಾಹುವನ್ನು ಬಳಸಿ ವರ್ಗದ ಸುತ್ತಳತೆ ಅಥವಾ ಪರಿಧಿಯನ್ನು ಕಂಡುಹಿಡಿಯೋಣ. ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಬಾಹು. ಸೊ ಚೌಕದ ಬಾಹು ಕೊಟ್ಟಿದ್ದಾರೆ 4 ಇಂಟು ಬಾಹು ಎಷ್ಟೈತಪ್ಪ ಅಂದ್ರೆ 8 ಮೀಟರ್ ಐತಿ. 8 4 32 ಮೀಟರ್. ಈ ಚೌಕದ ಸುತ್ತಳತೆ 32 ಮೀಟರ್. ಇದಕ್ಕೆ ಸಮನಾದ ಸುತ್ತಳತೆ ಹೊಂದಿರೋ ಒಂದು ಆಯತ. ಈ ಆಯತದ ಸುತ್ತಳತೆ ಸಹ 32 ಮೀಟರ್. ಆಯತದ ಸುತ್ತಳತೆ ಐತಿ. ಆಯತದ ಸುತ್ತಳತೆ ಸಹ 32 ಮೀಟರ್. ಅದರ ಉದ್ದ ಕೊಟ್ಟಿದ್ದಾರೆ. ಈ ಆಯತದ ಉದ್ದ ಕೊಟ್ಟಿದ್ದಾರೆ. ಉದ್ದ ಇಸ್ ಈಕ್ವಲ್ ಟು 7 ಮೀಟರ್. ಈಗ ನಮಗೆ ಆಯತದ ಸುತ್ತಳತೆ ಇದೆ, ಉದ್ದ ಇದೆ, ಅಗಲ ಕಂಡುಹಿಡಿದು ಈಸಿ. ಆಯತದ ಅಗಲ ಇಸ್ ಈಕ್ವಲ್ ಟು ಸುತ್ತಳತೆ ಡಿವೈಡೆಡ್ ಬೈ 2 ಮೈನಸ್ ಉದ್ದ. ಸುತ್ತಳತೆ 32 ಮೈನಸ್ 2 ಡಿವೈಡೆಡ್ ಬೈ 2 ಮೈನಸ್ ಉದ್ದ 7 ಮೀಟರ್. 2 ಒಂದ್ಲೆ 2 1 ಉಳಿತು 12 ಆಯಿತು. 2 6 12. ಸೊ 16 ಮೈನಸ್ 7 ಮಾಡಿದರೆ 16ರಲ್ಲಿ 7 ಕಳೆದ್ರೆ 9 ಮೀಟರ್. ಆಯತದ ಅಗಲ ಕೇಳಿದ್ರು. ಆಯತದ ಅಗಲ 9 ಮೀಟರ್ ಬಂತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಒನ್ಸ್ ಅಗೇನ್, ಒಂದು ವರ್ಗದ ಪರಿಧಿಯು ಆಯತದ ಪರಿಧಿಗೆ ಸಮ. ಅಂದ್ರೆ ವರ್ಗದ ಸುತ್ತಳತೆ, ಚೌಕದ ಸುತ್ತಳತೆಯು ಆಯತದ ಸುತ್ತಳತೆಗೆ ಸಮ ಐತಿ. ಈಗ ಚೌಕದ ಬಾಹು ಕೊಟ್ರೆ ಚೌಕದ ಸುತ್ತಳತೆ ಕಂಡು ಹಿಡ್ಕೊಂಡ್ರೆ ಆಯತದ ಸುತ್ತಳತೆ ಸಹ ಕಂಡು ಹಿಡ್ಕೊಂಡಂಗೆ. ಯಾಕಂದ್ರೆ ಎರಡೂ ಸಮ ಅದಾವು. ಸೊ ಚೌಕದ ಸುತ್ತಳತೆ 4 ಇಂಟು ಬಾಹು 4 ಗಂಟಲೆ 32 ಮೀಟರ್ ಬಂತು. ಇದು 32 ಮೀಟರ್ ಸುತ್ತಳತೆ ಹೊಂದಿದ್ರೆ ಇದು 32 ಮೀಟರ್ ಸುತ್ತಳತೆ ಹೊಂದಿರ್ತೈತಿ. 32 ಸೆಂಟಿಮೀಟರ್ ಸುತ್ತಳತೆ ಅಂತಂದ್ರೆ 32 ಮೀಟರ್ ಸುತ್ತಳತೆ ಬಳಸಿಕೊಂಡು ಉದ್ದ ಕೊಟ್ರೆ ಉದ್ದ ಮತ್ತು ಸುತ್ತಳತೆ ಕೊಟ್ಟ ಅಗಲ ಕಂಡು ಹಿಡಬಹುದು. ಅಗಲ ಇಸ್ ಈಕ್ವಲ್ ಟು ಸುತ್ತಳತೆ ಡಿವೈಡೆಡ್ ಬೈ 2 ಮೈನಸ್ ಉದ್ದ. ಸುತ್ತಳತೆ 32 ಬಂದಿದೆ. 32 ಡಿವೈಡ್ ಬೈ 2 ಮಾಡಿದರೆ 16 ಬರ್ತದೆ. 16ರಾಗಿ 7 ಹೋದ್ರೆ 9 ಮೀಟರ್. 16ರಲ್ಲಿ 7 ಹೋದ್ರೆ 9 ಮೀಟರ್. ಇಟ್ಸ್ ಕ್ಲಿಯರ್. 9 ಮೀಟರ್ ಆನ್ಸರ್ ರೈಟ್. ಪ್ರಶ್ನೆ ಸಂಖ್ಯೆ 2, 840ರ ಅವಿಭಾಜ್ಯ ಅಪವರ್ತನಗಳಾವುವು? 840ರ ಅವಿಭಾಜ್ಯ ಅಪವರ್ತನಗಳು. ದತ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ಕೊಂತ ಹೋದ್ರೆ ಅದರ ಅವಿಭಾಜ್ಯ ಅಪವರ್ತನಗಳು ಸಿಗ್ತಾವು. ಸೊ ಫಸ್ಟ್ಗೆ ಏನು ಮಾಡೋಣ, 840 ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಮೊದಲ ಅವಿಭಾಜ್ಯ ಸಂಖ್ಯೆ 2. ಬಿಡಿ ಸ್ಥಾನದಲ್ಲಿ 0 ಸಮಸಂಖ್ಯೆ ಅದ, ಅದಕ್ಕೆ ಅದನ್ನು 2ರಲ್ಲಿದ್ದ ಭಾಗಿಸ್ಕೊಂತ ಹೋಗೋಣ. ಫಸ್ಟ್ 2ರಲ್ಲೇ 2 4 8 2 2 0ಗೆ 0. ಮತ್ತೆ ಬಿಡಿ ಸ್ಥಾನದಾಗ ಸಮಸಂಖ್ಯೆ ಮತ್ತೆ 2ರಲ್ಲೇ 2 2 2 1 0ಗೆ 0.
ಮತ್ತೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ, ಮತ್ತೆ 2ರಲ್ಲಿ 2 1 2, 1 2ಕ್ಕಿಂತ ಸಣ್ಣ ಸಂಖ್ಯೆ 0 ಕೊಟ್ಕೊಂಡು ನೆಕ್ಸ್ಟ್ 10 ಆಯಿತು, 2 5 10. ಈಗ ಬಿಡಿ ಸ್ಥಾನದಲ್ಲಿ ಬೆಸ ಅಂಕಿ ಬಂದಿರೋದ್ರಿಂದ 2ರಲ್ಲಿ ಭಾಗ ಹೋಗಂಗಿಲ್ಲ. ಮುಂದಿನ ಅವಿಭಾಜ್ಯ ಸಂಖ್ಯೆ 3ರಲ್ಲಿ ಇದು ಭಾಗ ಹೋಗೋದೆಲ್ಲ ಚೆಕ್ ಮಾಡ್ಕೋಬೇಕಾದ್ರೆ 1ಕ್ಕೆ 0 ಕೊಡಿಸಿದ್ರೆ 1, 1ಕ್ಕೆ 5 ಕೊಡಿಸಿದ್ರೆ 6, 3ರ ಒಂದು ಮಗ್ಗೆಯಲ್ಲಿ 6 ಇದೆ, ಅದಕ್ಕಿದು 3ರಲ್ಲಿ ಭಾಗ ಹೋಗ್ತದೆ. 3ರಲ್ಲಿ 3 3 9, 1 ಉಳಿತು 15 ಆಯ್ತು, 3 5 15, 3 5 8, 3ರ ಮಗ್ಗೆಯಲ್ಲಿ ಇಲ್ಲ, ಅದಕ್ಕಿದು 3ರ ಮಗ್ಗೆ ಹೋಗಂಗಿಲ್ಲ. ನೆಕ್ಸ್ಟ್ 5, ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 5, 5 7 35. 7 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಯಾವ ಮಗ್ಗೆಯಲ್ಲೂ ಬರಂಗಿಲ್ಲ, ಅದಕ್ಕೆ 7 1 7. ಅದಕ್ಕೆ 840ರ ಅವಿಭಾಜ್ಯ ಅಪವರ್ತನಗಳು ಯಾವಪ್ಪ ಅಂದ್ರೆ 2 × 2 × 2 × 3 × 5 × 7. ಒಂದು ವೇಳೆ ಪರೀಕ್ಷೆಯಲ್ಲಿ ಏನಾದ್ರೆ ನಮಗೆ ಸಮಯ ಇಲ್ಲಪ್ಪ ಅಂತಂದ್ರೆ ಇದನ್ನು ಶಾರ್ಟ್ ಆಗಿ ಬಿಡಿಸ್ಬೋದು. ಯಾವ ರೀತಿ ಆಯ್ಕೆಗಳನ್ನು ನೋಡ್ಕೋಬೇಕು. ಮೊದಲನೇ ಆಯ್ಕೆಯಲ್ಲಿ ಎಲ್ಲ ಅವಿಭಾಜ್ಯ ಸಂಖ್ಯೆಗಳದಾವ, ಬರಬಹುದು. 2ನೇ ಆಯ್ಕೆಯಲ್ಲಿ ನೋಡ್ಕೋಬಹುದು, ಎಲ್ಲ ಅವಿಭಾಜ್ಯ ಸಂಖ್ಯೆಗಳದಾವ, ಇದು ಬರಬಹುದು. 3ನೇ ಅಂಕಿಯಲ್ಲಿ ಇದು ಒಂದು ಭಾಜ್ಯ ಸಂಖ್ಯೆ ಅದ, ಅದಕ್ಕೆ ಈ ಆಪ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 2ನೇ ಆಪ್ಷನ್ನಲ್ಲಿ ನೆಕ್ಸ್ಟ್ ಆಪ್ಷನಲ್ಲಿ ಡೇಲಿ ಇದು ಅವಿಭಾಜ್ಯ ಸಂಖ್ಯೆ ಅದ, ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಉಳಿತು ಇವೆರಡರಲ್ಲಿ ಯಾವ್ದಾಗ್ತತಿ, ಇವುಗಳನ್ನ ಗುಣಿಸಿ ನೋಡಿದಾಗ ಇವನು ಗುಣಿಸಿದಾಗ ಯಾವ್ದು 840 ಕೊಡ್ತೈತಲ್ಲ ಅದೇ ನಮಗೆ ಅವಿಭಾಜ್ಯ ಅಪವರ್ತನಗಳು. ಸೊ ಇವಾಗ ನೋಡ್ರಿ ಯಾವ್ದಾಗ್ಬೋದು, 1 2 3 2ಗಳು, 1 2 3, ಒಂದ್ಸಾರಿ 3 5 7. ಆದ್ದರಿಂದ ಆಪ್ಷನ್ ಎ 840ರ ಅವಿಭಾಜ್ಯ ಅಪವರ್ತನಗಳು 2 × 2 × 2 × 3 × 5 × 7. ನೆಕ್ಸ್ಟ್ ಕ್ವೆಶ್ಚನ್ ಸಂಖ್ಯೆ 3. ರಾಮನು ಒಂದು ತಿಜೋರಿಯನ್ನು 32,850 ರೂಪಾಯಿಗೆ ಖರೀದಿಸಿ 430 ರೂಪಾಯಿ ಖರ್ಚು ಮಾಡಿ 6,500 ರೂಪಾಯಿ ಲಾಭ ಪಡೆಯಲು ಯಾವ ಬೆಲೆಗೆ ಮಾರಬೇಕು? ಲಾಭ ಮತ್ತು ಹಾನಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದ್ದು ಮೊದಲನೇ ಕೊಟ್ಟಂತ ದತ್ತಾಂಶವನ್ನು ಬರ್ಕೊಳ್ಳೋಣ. ರಾಮನು ಕೊಂಡ ಬೆಲೆ ಇಸ್ ಈಕ್ವಲ್ ಟು 32,850 ರೂಪಾಯಿ. ಸೊ ನೆಕ್ಸ್ಟ್ ಖರ್ಚು ಮಾಡಿದ್ದಾನೆ, ಖರ್ಚು ಇಸ್ ಈಕ್ವಲ್ ಟು 430 ರೂಪಾಯಿ. ಕೊಂಡ ಬೆಲೆ ಮತ್ತು ಖರ್ಚುಗಳು ಕೊಟ್ಟಾಗ ಈ ಖರ್ಚನ್ನು ಸಹ ಕೊಂಡ ಬೆಲೆ ಅಂತ ಕನ್ಸಿಡರ್ ಮಾಡ್ತೀವಿ. ಒಟ್ಟು ಕೊಂಡ ಬೆಲೆ ಇಸ್ ಈಕ್ವಲ್ ಟು ಕಂಡುಹಿಡ್ಕೊಂಡು, ಒಟ್ಟು ಕೊಂಡ ಬೆಲೆ ಇಸ್ ಈಕ್ವಲ್ ಟು 32,850 ಪ್ಲಸ್ 430. ಇವಾಗ ಬಿಡಿ ಸ್ಥಾನವನ್ನು ಬಿಡಿಸೋಣ. 0ಕ್ಕೆ 0 ಕೂಡಿಸಿದ್ರೆ 0, 5ಕ್ಕೆ 3 ಕೂಡಿಸಿದ್ರೆ 8, 8ಕ್ಕೆ 4 ಕೂಡಿಸಿದ್ರೆ 12ಕ್ಕೆ 2 ಕ್ಯಾರಿ 1, 2 1 3, 3ಕ್ಕೆ 3. ಸೊ ಒಟ್ಟು ಕೊಂಡ ಬೆಲೆ ಏನಾಯ್ತಪ್ಪ, 33,280 ರೂಪಾಯಿ ಒಟ್ಟು ಕೊಂಡ ಬೆಲೆ ಆಯ್ತು. ಇವಾಗ ಲಾಭ ಆಗ್ಬೇಕಾಗೈತಿ. ಲಾಭ ಇಸ್ ಈಕ್ವಲ್ ಟು, ಲಾಭ ಎಷ್ಟು ಆಗ್ಬೇಕಪ್ಪ ಅಂತಂದ್ರೆ ಲಾಭ ಇಸ್ ಈಕ್ವಲ್ ಟು 6,500 ರೂಪಾಯಿ. ಲಾಭ ಇಸ್ ಈಕ್ವಲ್ ಟು 6,500 ರೂಪಾಯಿ ಲಾಭ ಆಗಬೇಕು. ಕೊಂಡ ಬೆಲೆ 33,250, ಲಾಭ 6,500. ಕೊಂಡ ಬೆಲೆ ಇದೆ, ಲಾಭ ಇದೆ. ಕೊಂಡ ಬೆಲೆ ಮತ್ತು ಲಾಭ ಇದ್ದಾಗ ಮಾರಿದ ಬೆಲೆ ಕಂಡು ಹಿಡಿಬೇಕು. ಮಾರಿದ ಬೆಲೆ ಇದೆ ಕಂಡೆ ಒಂದು ಸೂತ್ರ ಐತಿ. ಮಾರಿದ ಬೆಲೆ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆ ಒಟ್ಟು ಕೊಂಡ ಬೆಲೆನ ಬರ್ಕೋಬೇಕು. 33,280 ಪ್ಲಸ್ ಲಾಭ 6,500. ಪುನಃ ಈಗ ನಾವು ಬಿಡಿ ಸ್ಥಾನವನ್ನು ಬಿಡಿ ಸ್ಥಾನ ಜೊತೆ ಕೂಡಿಸೋಣ. 0ಕ್ಕೆ 0 ಕೂಡಿಸಿದ್ರೆ 0, 8ಕ್ಕೆ 0 ಕೂಡಿಸಿದ್ರೆ 8, 2ಕ್ಕೆ 5 ಕೂಡಿಸಿದ್ರೆ 7, 3ಕ್ಕೆ 6 ಕೂಡಿಸಿದ್ರೆ 9, 3ಕ್ಕೆ 3. ಸೊ ಆದ್ದರಿಂದ ಆ ವಸ್ತುವಿನಿಂದ 430 ರೂಪಾಯಿ ಖರ್ಚು ಮಾಡಿ 6,500 ರೂಪಾಯಿ ಲಾಭವನ್ನು ಪಡೆಯಲು ಆ ವಸ್ತುವನ್ನು ಫೈನಲಿ ನಾವು
39,780 ರೂಪಾಯಿಗೆ ಮಾರಬೇಕು. ಸೊ ಮಾರಿದ ಬೆಲೆ, ಆದ್ದರಿಂದ ಮಾರಿದ ಬೆಲೆ ಇಸ್ ಈಕ್ವಲ್ ಟು 39,780 ರೂಪಾಯಿ. ಈಸಿ ಇದೆ ಪ್ರಶ್ನೆ. ಮೊದಲಿಗೆ ಕೊಂಡ ಬೆಲೆ ಜೊತೆಗೆ ಖರ್ಚನ್ನು ಕೂಡಿಸಿ ಒಟ್ಟು ಕೊಂಡ ಬೆಲೆಯಾಗಿ ತಗೊಂಡು ಕೊಂಡ ಬೆಲೆ ಸಿಗುತ್ತದೆ. ಕೊಂಡ ಬೆಲೆ ಮತ್ತು ಲಾಭ ಇದ್ದಾಗ ಮಾರಿದ ಬೆಲೆ ಕಂಡು ಸೂತ್ರ ರೀತಿ ಮಾರಿದ ಬೆಲೆ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆಗೆ ಒಟ್ಟು ಲಾಭವನ್ನು ಕೂಡಿಸಿದ್ರೆ ಒಟ್ಟು ಕೊಂಡ ಬೆಲೆಗೆ ಲಾಭವನ್ನು ಕೂಡಿಸಿದ್ರೆ ನಮಗೆ ಮಾರಿದ ಬೆಲೆ ಸಿಗ್ತೈತಿ. ಇಲ್ಲಿರುವಂಥ ಆಯ್ಕೆಗಳಲ್ಲಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಲಾಭ ಮತ್ತು ಹಾನಿಗಳಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಬರುತ್ತದೆ ನಿಮಗೆ. ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4 ಬಂದ್ಬಿಟ್ಟು ಸರಳೀಕರಣ ಪ್ರಶ್ನೆಯಾಗಿದ್ದು, ಸರಳೀಕರಣದಲ್ಲಿ ಮೊದಲಿಗೆ ಆವರಣಗಳನ್ನು ಬಿಡಿಸ್ಕೋಬೇಕು. ಆವರಣಗಳಾಗಿಂದ ವಿಶೇಷ ಗುಣಾಕಾರ, ನೆಕ್ಸ್ಟ್ ಭಾಗಾಕಾರ, ಗುಣಾಕಾರ, ಸಂಕಲನ, ಕೊನೆಯದಾಗಿ ವ್ಯವಕಲನ. ಆವರಣಗಳಲ್ಲಿ ಬಂದರೆ ಫಸ್ಟ್ಗೆ ರೇಖಾವರಣ, ಆಮೇಲೆ ಅಲ್ಪಾವರಣ, ಆಮೇಲೆ ಪುಷ್ಪಾವರಣ, ಆಮೇಲೆ ಚೌಕಾವರಣ. ಸೊ ಇಲ್ಲಿ ಮೊದಲು ಈ ಕೊಟ್ಟಂತ ಪ್ರಶ್ನೆಯಲ್ಲಿ ನಾವು ರೇಖಾವರಣವನ್ನ ಕಾಣ್ತೇವೆ. ಮೊದಲಿಗೆ ರೇಖಾವರಣವನ್ನ ಬಿಡಿಸ್ಕೊಳ್ಳೋಣ. ಅಲ್ಲಿ ಮಟ್ಟ ಸೇಮ್ 150 ಪ್ಲಸ್ 20 ಇಂಟು 5 ಮೈನಸ್ 30 45 ಭಾಗಾಕಾರ 15 ಪ್ಲಸ್ ಅಲ್ಪಾವರಣ 250 ಪ್ಲಸ್ ರೇಖಾವರಣವನ್ನು ಬಿಡಿಸ್ಕೋಬೇಕು. 54ರಲ್ಲಿ 15 ಕಳಿಬೇಕು. 54ರಲ್ಲಿ 15 ಕಳೆದ್ರೆ 39 ಉತ್ತರ 39 ಬರ್ತದೆ. ನೆಕ್ಸ್ಟ್ ರೇಖಾವರಣ ಆಗಿಂದ ನೆಕ್ಸ್ಟ್ ಅಲ್ಪಾವರಣವನ್ನ ಬಿಡಿಸ್ಕೋಬೇಕು. ಇಲ್ಲಿ ಕೊಟ್ಟಂತ ಪ್ರಶ್ನೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಲ್ಪಾವರಣಗಳದಾವು. ಎಟ್ ಎ ಟೈಮ್ ಬಿಡಿಸ್ಕೊಳ್ಳೋಣ. 150 ಪ್ಲಸ್ 25ಲೆ 100 ಮೈನಸ್ 30ಕ್ಕೆ 30. ಇಲ್ಲಿ ಅಲ್ಪಾವರಣದಲ್ಲಿ ಭಾಗಾಕಾರದ 15 1ಲೆ 15 3ಲೆ 45. ಸಂಖ್ಯೆ ಮತ್ತು ಆವರಣಗಳ ಮಧ್ಯೆ ಯಾವುದೇ ಚಿಹ್ನೆ ಇಲ್ಲ. ಗುಣಾಕಾರವನ್ನು ತಗೊಂಡು ಇಂಟು 3 ಪ್ಲಸ್ 250ಕ್ಕೆ 39 ಕೂಡಿಸಿದ್ರೆ 289. ಮುಂದೆ ಈಗ ಆವರಣಗಳ ಹೋಗಿಂದ ಮೊದಲಿಗೆ ಭಾಗಾಕಾರ ಇಲ್ಲ, ಗುಣಾಕಾರ ಮಾಡ್ಕೊಳ್ಳೋಣ. 150 ಪ್ಲಸ್ 100 ಮೈನಸ್ 33ಲೆ 90 ಪ್ಲಸ್ 289. ಇವಾಗ ಪ್ಲಸ್ಗಳನ್ನ ಒಂದು ಸೈಡ್ ಬರ್ಕೊಂಡ್ಬಿಡು. 150 ಪ್ಲಸ್ 100 ಪ್ಲಸ್ 289 ಮೈನಸ್ 90. ಮೊದಲಿಗೆ ಈ 3 ಪ್ಲಸ್ಗಳನ್ನು ಕೂಡಿಸ್ಕೊಂಡು 100ಕ್ಕೆ 150ಕ್ಕೆ 100 ಕೂಡಿಸಿದ್ರೆ 250. 250 ಪ್ಲಸ್ 289 ಕಚ್ಚಾ 250 ಪ್ಲಸ್ 289. 9ಕ್ಕೆ 0 ಕೂಡಿಸಿದ್ರೆ 9. 8ಕ್ಕೆ 5 ಕೂಡಿಸಿದ್ರೆ 13. ಕ್ಯಾರಿ 1 2 2 4 1 5. 539 ಮೈನಸ್ 90 ಮಾಡಬೇಕು. 530ರಲ್ಲಿ 90 ಕಳೆದ್ರೆ 9ರಲ್ಲಿ 0 ಕಳೆದ್ರೆ 9. 13ರಲ್ಲಿ 9 ಕಳೆದ್ರೆ 4. 5ರಲ್ಲಿ 1 ಕಳೆದ್ರೆ 4. ನಮಗೆ ಉತ್ತರ ಬಂದಿದ್ದು 449. ಸೊ ಆಪ್ಷನ್ಗಳಲ್ಲಿ 449 ಇಲ್ಲ. ಇದನ್ನೇ 449 ಅಂತ ತಿಳ್ಕೊಂಬಿಡೋಣ. ಆಪ್ಷನ್ ಡಿ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4 ಬಂದ್ಬಿಟ್ಟು ಅಳತೆ ಮಾನಗಳ ಬಗ್ಗೆ ಇರುವಂತ ಪ್ರಶ್ನೆ. ಏನಪ್ಪ ಅಳತೆ ಮಾನಗಳ ಬಗ್ಗೆ ಅಂದ್ರೆ 8 ಕ್ಯೂಬಿಕ್ ಮೀಟರ್ ಎಣ್ಣೆಯನ್ನು 50 ಮಿಲಿಲೀಟರ್ನ ಎಷ್ಟು ಬಾಟಲಿಗಳಲ್ಲಿ ತುಂಬಬೇಕು? ಎಷ್ಟು ತುಂಬಬೇಕಾದ್ರೆ ಎಷ್ಟು ಬಾಟ್ಲಿಗಳು ಬೇಕಾಗ್ತಾವ ಅಂತ ಕೇಳ್ಯಾರ ಕ್ವಶನ್. ಸೊ ಫಸ್ಟ್ ಇಲ್ಲಿ ಕ್ಯೂಬಿಕ್ ಮೀಟರ್ ಅಂತಂದ್ರೆ ಗೊತ್ತಿರಬೇಕು. ಕ್ಯೂಬಿಕ್ ಮೀಟರ್ ಅಂತಂದ್ರೆ ಒಂದು ಉದ್ದ, ಅಗಲ ಮತ್ತು ಎತ್ತರ ಆಯಾಮದಲ್ಲಿ ಇರುವಂತ ಸಂಗ್ರಹವಾಗುವಂತ ಎಣ್ಣೆ ಅಂತ ನಮಗೆ ಗೊತ್ತಿರಬೇಕು. ಕ್ಯೂಬಿಕ್ ಮೀಟರ್ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಆ ರೀತಿ 8 ಕ್ಯೂಬಿಕ್ ಮೀಟರ್ ಅಂತಂದ್ರೆ 8 ಇಂಟು 100 ಇಂಟು 100 ಇಂಟು 100
ಇದು 8 ಕ್ಯೂಬಿಕ್ ಮೀಟರ್ ಅನ್ನುವಂಥದ್ದನ್ನು ಸೂಚಿಸ್ತೈತಿ. ಇಷ್ಟು ನಮ್ಮ ಹತ್ರ ಎಣ್ಣೆ ಅದ. ಒಂದು ಪಾಕೆಟಲ್ಲಿ 50 ml ನ ಹಾಕೋಬೇಕು. ಇಲ್ಲಿ ಇದನ್ನ ಕಡ್ತಾ ಹೊಡೆ ಸಿಂಪ್ಲಿಫೈ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಗ್ತದೆ. ಸೊ ಇದು 1 0, ಇದು 1 0 ಕ್ಯಾನ್ಸಲ್, 5 1 5 2 10. ಸೊ ಇಲ್ಲಿ ಗುಣಾಕಾರ ಮಾಡಬೇಕು. 8 1 8, 8 1 8, 8 2 16, 1 2 3 4 ಸೊನ್ನೆಗಳು, 1 2 3 4 ಸೊನ್ನೆಗಳು. ಸೊ ಎಷ್ಟು ಪಾಕೆಟ್ ಬೇಕಪ್ಪ ಅಂದ್ರೆ 8 ಕ್ಯೂಬಿಕ್ ಮೀಟರ್ ಎಣ್ಣೆಯನ್ನು 8 ಕ್ಯೂಬಿಕ್ ಮೀಟರ್ ಎಣ್ಣೆಯನ್ನು 50 ml ನ 1,60,000 ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡಬಹುದು. ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಸೊ ಇಲ್ಲಿ ಒಂದು ವಿಷಯ ನಾವೇನು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ml ಆಗ್ತದೆ. ಸೊ ಅದಕ್ಕೆ ನಾ ಇದು ಕ್ಯೂಬಿಕ್ ಮೀಟರ್ ಇದ್ದಿದ್ದನ್ನ ಕ್ಯೂಬಿಕ್ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಅದನ್ನ ml ಇಂದ ಭಾಗಿಸೀನಿ. ಇಲ್ಲಿ 1 ಕ್ಯೂಬಿಕ್ ಮೀಟರ್ ಅಂತಂದ್ರೆ 1 ಕ್ಯೂಬಿಕ್ ಮೀಟರ್ ಅಂತಂದ್ರೆ 1 ಕ್ಯೂಬಿಕ್ ಮೀಟರ್ ಇಸ್ ಈಕ್ವಲ್ ಟು 100 ml ಅರ್ಥ ಇಂಟು 100 ಅಂತ ಅರ್ಥ ಕೊಡ್ತದೆ. 1 ಕ್ಯೂಬಿಕ್ ಮೀಟರ್ ಅಂದ್ರೆ 100 ml ಉದ್ದ, 100 ml ಅಗಲ, 100 ml ಎತ್ತರ ಅಂತಕ್ಕಂಥ ಅರ್ಥ ಕೊಡುತ್ತೆ. 1 ಕ್ಯೂಬಿಕ್ ಮೀಟರ್ ಅಂದ್ರೆ 100 ಇಂಟು 100 ಇಂಟು 100 ಆಗ್ತದೆ. ಸೊ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಂಖ್ಯೆ 6. ಒಂದು ಶಾಲೆಯಲ್ಲಿ 5/2 ಹುಡುಗಿಯರು ಇದ್ದಾರೆ. ಭಿನ್ನರಾಶಿಗೆ ಸಂಬಂಧಿಸಿದ ಪ್ರಶ್ನೆ. 5/2 ಹುಡುಗಿಯರು ಇದ್ದಾರೆ. ಹುಡುಗರ ಸಂಖ್ಯೆ 600 ಆದರೆ ಒಟ್ಟು ಮಕ್ಕಳ ಸಂಖ್ಯೆ. ಇಲ್ಲಿ ಹುಡುಗಿಯರ ಭಾಗ ಕೊಟ್ಟು ಹುಡುಗರ ಸಂಖ್ಯೆ ಕೊಟ್ಟಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳು ಎಷ್ಟಂತ ಇಲ್ಲಿ ನೋಡಿ ನಾವು ಗಮನಿಸಬಹುದು. 5/2 ಹುಡುಗಿಯರು, ಒಟ್ಟು 5 ಭಾಗದಲ್ಲಿ 2 ಭಾಗ ಹುಡುಗಿಯರು. ಹಾಗಾದ್ರೆ ಉಳಿದಂತ 3 ಭಾಗ ಹುಡುಗರಾಗಿರ್ತಾರೆ. ಬರ್ಕೊಳ್ಳೋಣ. ಇಲ್ಲಿ ಫಸ್ಟ್ ನಾವು ಒಟ್ಟು ಭಾಗ ಬರ್ಕೊಳ್ಳೋಣ. ಒಟ್ಟು ಭಾಗ. ಸೊ ನೆಕ್ಸ್ಟ್ ಹುಡುಗಿಯರ್ದು ಕೊಟ್ರ ಹುಡುಗಿಯರು, ನೆಕ್ಸ್ಟ್ ಕೊಟ್ರ ಹುಡುಗರು, ಒಟ್ಟು ಭಾಗಗಳು, ಒಟ್ಟು ಭಾಗ 5. ಅದರಲ್ಲಿ ಹುಡುಗಿಯರು 5 ಭಾಗದಲ್ಲಿ 2 ಭಾಗ ಹುಡುಗಿಯರು, 5 ಭಾಗದಲ್ಲಿ 2 ಭಾಗ ಹುಡುಗಿಯರಾದ್ರೆ 3 ಭಾಗ ಹುಡುಗರು. ಇಟ್ಸ್ ಕ್ಲಿಯರ್. ಟೋಟಲ್ 5 ಭಾಗ ಅದಾವ. ಅದ್ರಾಗ 2 ಭಾಗ ಹುಡುಗಿಯರು, 3 ಭಾಗ ಹುಡುಗರು ಅಕ್ಕಾರ. ಈಗ ಅವ್ರು ನಂಬರ್ ಕೊಟ್ಟಿದಾರೆ. ಯಾರ ನಂಬರು? ಹುಡುಗರ ಸಂಖ್ಯೆ ಕೊಟ್ಟಾರ. 3 ಭಾಗಕ್ಕೆ 600 ಜನ ಹುಡುಗರು. ಅದನ್ನ ನಾವಿಲ್ಲಿ ಹುಡುಗಿಯರ ಸಂಖ್ಯೆ ಕೇಳಿದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಬರ್ಕೋತಿದ್ವಿ. ಒಟ್ಟು ಸಂಖ್ಯೆ ಕೇಳಿದ್ರೆ ಒಟ್ಟು ಭಾಗಕ್ಕೆ ಕ್ವಶನ್ ಮಾರ್ಕ್ ಬರ್ಕೊಂಡ್ಬಿಡ್ರಿ. ಒಟ್ಟು ಭಾಗ ಎಷ್ಟು? ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂದ್ರೆ ಜೋಡಿ ಇದ್ದಿದ್ದವು ಮೇಲೆ ಹೋಗ್ತಾವ. 5 ಇಂಟು 600 ಡಿವೈಡೆಡ್ ಬೈ 3. 3 1 3 2 1 0 2 0 2 0. ಸೊ 5 ಇಂಟು 200 ಮಾಡಿಬಿಟ್ರೆ 5ನ್ನ 200 ಭಾಗಿಸಿದ್ರೆ ಗುಣಿಸಿದ್ರೆ 1000 ಬರ್ತದೆ. 5 200 ಆದ್ದರಿಂದ ಆ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ 1000. ಇಲ್ಲಿ ನೋಡ್ಬೋದು 3 ಭಾಗಕ್ಕೆ 600 ಆದ್ರೆ 5 ಭಾಗಕ್ಕೆ 1000 ಐತಿ. ಹಂಗಾರೆ ಹುಡುಗಿಯರ ಸಂಖ್ಯೆ 400 ಆಗಿರ್ತದೆ. 1000 ವಿದ್ಯಾರ್ಥಿಗಳಲ್ಲಿ 600 ಹುಡುಗರಾದ್ರೆ 400 ಹುಡುಗಿಯರಾಗಿರ್ತೈತಿ. ಒಟ್ಟು 1000 ವಿದ್ಯಾರ್ಥಿಗಳು. ಈಸಿಯಾಗಿ ಮೆಥಡ್ ಮಾಡ್ಬೇಕು, ಈಸಿ ಮೆಥಡ್ ಅಲ್ಲಿ.
ನೆಕ್ಸ್ಟ್ ಕ್ವಶನ್. ಪ್ರಶ್ನೆ ಸಂಖ್ಯೆ 7. 12 ಸೆಂಟಿಮೀಟರ್ ಇದನ್ನು ಕಿಲೋಮೀಟರ್ಗೆ ಪರಿವರ್ತಿಸಿ. ಪರಿವರ್ತನೆಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೆಂಟಿಮೀಟರ್ಲಿಂದ ಕಿಲೋಮೀಟರ್ಗೆ ಪರಿವರ್ತಿಸಬೇಕು. ಇಲ್ಲಿ ನಮಗೆ ಫಸ್ಟ್ ಒಂದು ಗೊತ್ತಿರಬೇಕು, ಸೆಂಟಿಮೀಟರ್ ಟು ಮೀಟರ್, ಮೀಟರ್ ಟು ಕಿಲೋಮೀಟರ್. ಡೈರೆಕ್ಟ್ ಸೆಂಟಿಮೀಟರಿಂದ ಕಿಲೋಮೀಟರ್ಗೆ ಪರಿವರ್ತನೆ ಮಾಡಕ್ ಬರ್ತದ, ಸ್ವಲ್ಪ ಕಷ್ಟ. ಸೊ ಅದಕ್ಕೆ ನಾವು ಸಾಂಪ್ರದಾಯಿಕವಾಗಿ ಕಲ್ತಿರ್ತೀವಿ, ಸೆಂಟಿಮೀಟರ್ಲಿಂದ ಮೀಟ್ರಿಗೆ ಮಾಡ್ಕೊಳ್ಳೋನು, ಮೀಟರಿಂದ ಕಿಲೋಮೀಟ್ರಿಗೆ ಮಾಡ್ಕೊಳ್ಳೋದು ಈಸಿ ಇರ್ತೈತಿ. ಸೊ ಫಸ್ಟ್ಗೆ 12 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಮೀಟರ್ ಆಗ್ತದೆ. ಚಿಕ್ಕ ಆದರ್ಶಮಾನದಿಂದ ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಕೊಟ್ಟಂತ ಸಂಖ್ಯೆಯನ್ನ ಭಾಗಿಸೋಣ. ಸೆಂಟಿಮೀಟರ್ ಟು ಮೀಟರ್ಗೆ ಹೋಗ್ಬೇಕಾದ್ರೆ ಎಷ್ಟರಲ್ಲೇ ಭಾಗಿಸ್ಬೇಕು? 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಸೊ 100ರಲ್ಲೇ ಭಾಗಿಸೋಣ. 100ರಲ್ಲೇ ಭಾಗಿಸಿದ ನಂತರ ಏನಾಗ್ತದೆ? 12ಕ್ಕೆ 12, 2 ಸೊನ್ನೆಗಳದಾವ, 2 ಸೊನ್ನೆ ಬಿಟ್ಟು ಪಾಯಿಂಟ್ ಕೊಟ್ರೆ 0.12 ಕಿಲೋಮೀಟರ್ಸ್, ಸಾರಿ 0.12 ಮೀಟರ್ಸ್ ಆಯಿತು. ಇವಾಗ 0.12 ಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಕಿಲೋಮೀಟರ್. ಇವಾಗ ಮೀಟರ್ ಟು ಸೆಂಟಿಮೀಟರ್ ಬಂದ್ವಿ, ಮೀಟರ್ ಟು ಕಿಲೋಮೀಟರ್ಗೆ ಹೋಗೋಣ. ಮೀಟರ್. ಸೊ ಮತ್ತೆ ಚಿಕ್ಕ ಆದರ್ಶ ಮೂಲಮಾನವನ್ನ ದೊಡ್ಡ ಆದರ್ಶ ಮೂಲಮಾನಕ್ಕೆ ಪರಿವರ್ತಿಸಬೇಕು. ಇಲ್ಲಿ ಸಹ ಭಾಗಾಕಾರ 0.12 ಡಿವೈಡೆಡ್ ಬೈ 1000. ಇಲ್ಲಿ 1000 ಯಾಕೆ ಬಂತಪ್ಪ ಅಂದ್ರೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಸೊ ಅದಕ್ಕೆ 1000 ಬಂತು. ಇಲ್ಲಿ ಎನಿಸ್ಕೋಬೇಕು, 12ಕ್ಕೆ 12, 1 2 3 4 5, 5 ದಶಮಾಂಶ ಸ್ಥಾನಗಳ ನಂತರ ಬಿಂದುವನ್ನು ಕೊಡಬೇಕು. 1 2 ಆದರೆ 3 4 5 ಸ್ಥಾನಗಳದು. ಪಾಯಿಂಟ್ ಹಿಂದ್ಗಡೆ ಯಾವುದೇ ಸೊನ್ನೆ ಸಂಖ್ಯೆ ಇಲ್ಲ, 0 ಬರ್ಕೊಂತೀವಿ. ಸೊ ಅದಕ್ಕೆ 12 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.0001 ಕಿಲೋಮೀಟರ್ಸ್. ಸೊ ಇದು ಬಂದಿದ್ದು ಎಷ್ಟನೇ ಆಪ್ಷನ್ ಇದೆಪ್ಪ ಅಂತಂದ್ರೆ 0.00012 ಕಿಲೋಮೀಟರ್. ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. 12 ಸೆಂಟಿಮೀಟರ್ ನಿಮಗೊಂದೊಂದು ಸರಿ ಕೊಡ್ತಾರ, ಮಿಲಿಮೀಟರ್ ಕೊಡ್ತಾರೋ, ಮಿಲಿಮೀಟರ್ ಕೊಟ್ಟಿದ್ದಾರೆ, ಮಿಲಿಮೀಟರ್ ಟು ಕಿಲೋಮೀಟರ್ ಮಾಡ್ರಿ ಅಂತೆ. ಮಿಲಿಮೀಟರ್ ಇದ್ದಿದ್ದನ್ನ ಸೆಂಟಿಮೀಟರ್ಗೆ ಮಾಡ್ರಿ, ಸೆಂಟಿಮೀಟರ್ ಇದ್ದಿದ್ದನ್ನ ಮೀಟರ್ಗೆ ಮಾಡ್ರಿ, ಮೀಟರ್ ಇದ್ದಿದ್ದನ್ನ ಕಿಲೋಮೀಟರ್ಗೆ ಮಾಡ್ರಿ. ಈಸಿಯಾಗಿ ಈ ಫಾರ್ಮುಲಾ ನೆನಪಿಟ್ಕೊಂಡ್ಬಿಟ್ರೆ ನೀವು ಇಂಥ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಕೊಡಬಹುದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪುನಃ 8ನೇ ಪ್ರಶ್ನೆ. ಪುನಃ ಇದು ಲಾಭ ಮತ್ತು ಹಾನಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಒಂದು ವಸ್ತುವನ್ನು 8,000 ರೂಪಾಯಿಗೆ ಮಾರಿದಾಗ ಲಾಭವಾಯಿತು. ಒಂದು ವಸ್ತುವನ್ನ 8,000 ರೂಪಾಯಿಗೆ ಮಾರಿದಾಗ ಲಾಭ ಆಗ್ತೈತಿ. ಅದೇ ವಸ್ತುವನ್ನ ಪುನಃ 4,000 ರೂಪಾಯಿಗೆ ಮಾರಿದಾಗ ಮೊದಲಾಗುತ್ತಿದ್ದ ಲಾಭದಷ್ಟೇ ಹಾನಿ ಆಯಿತು. ಈಗ 8,000ಕ್ಕೆ ಮಾರಿದಾಗ ಏನು ಲಾಭ ಆಗ್ತೈತಲ್ಲ, ಅಷ್ಟೇ ಹಾನಿ ಯಾವಾಗ ಆಗ್ತದಪ್ಪ ಅಂದ್ರೆ 4,000 ರೂಪಾಯಿಗೆ ಮಾರಿದಾಗ ಹಾನಿ ಆಗ್ತದೆ. ಅಂದ್ರೆ ಲಾಭ ಈಸ್ ಈಕ್ವಲ್ ಟು ಹಾನಿ ಅಂತ. ಎರಡು ಲಾಭ, ಒಂದು ಮಾರಿದಾಗ ಆಗುವಂಥ ಲಾಭ, ಮತ್ತೊಂದು ವ್ಯವಹಾರದಲ್ಲಿ ಮಾರಿದ ಆಗುವ ಹಾನಿಗೆ ಸಮ. ಇಲ್ಲಿ ಕೊಂಡ ಬೆಲೆ ಕಂಡು ಹಿಡಿಬೇಕಂತಂದ್ರೆ ಫಸ್ಟ್ ಇಲ್ಲಿ ಕೊಂಡ ಬೆಲೆ ಎಕ್ಸ್ ಆಗಿರ್ಲಿ ಅಂತ ತಗೊಂಡ್ಬಿಡೋಣ. ಕೊಂಡ ಬೆಲೆ ಇಸ್ ಈಕ್ವಲ್ ಟು ಎಕ್ಸ್. ಸೊ ಮೊದಲನೇಕ್ಕೆ ಮಾರಿದಾಗ ಲಾಭ ಆಗೈತಿ, ಲಾಭ ಬರ್ಕೊಂಡು ಲಾಭ ಕಂಡುಹಿಡಿಯುವ ಸೂತ್ರ, ಲಾಭ ಇಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಎಷ್ಟು ಲಾಭ ಆಗೈತಿ ಗೊತ್ತಿಲ್ಲ, ಒಟ್ಟು ಲಾಭ ಆಗೈತಿ. ಎಷ್ಟು ರೂಪಾಯಿಗೆ ಮಾರಿದಾಗ? 8,000 ರೂಪಾಯಿಗೆ ಮಾರಿದಾಗ. ಕೊಂಡ ಬೆಲೆ ಏನಂತ ತಗೊಂಡವಿ? ಎಕ್ಸ್ ಅಂತ ತಗೊಂಡವಿ. ಸೊ ಎಕ್ಸ್ ಬರ್ಕೊಂತ. ಎರಡನೇ ವ್ಯವಹಾರದಲ್ಲಿ ನಷ್ಟ ಆಗ್ತತಿ. ನಷ್ಟ ಇಸ್ ಈಕ್ವಲ್ ಟು
ಸೂತ್ರ ನಷ್ಟ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕೊಂಡ ಬೆಲೆ ಗೊತ್ತಿಲ್ಲ, ಎಕ್ಸ್ ಯಾವಾಗ ಹಾನಿ ಆಗೈತಪ್ಪ, 4,000 ರೂಪಾಯಿಗೆ ಮಾರಿದ ಹಾನಿ ಆಗೈತ. ಈಗ ನಮಗೆ ಅರ್ಥ ಆಯ್ತು, ಕೊಂಡ ಬೆಲೆ ಲಾಭ ಒಂದ್ಸರಿ ಲಾಭ ಆಗೈತಿ, ಒಂದ್ಸರಿ ನಷ್ಟ ಆಗೈತಿ. ಸೊ ಮೊದಲಾಗುತ್ತಿದ್ದ ಲಾಭದಷ್ಟೇ ನಷ್ಟ ಆಗೈತಿ ಅಂತಂದ್ರೆ ಲಾಭ ಎಷ್ಟಾಗ್ತಿತ್ತಲ್ಲ, ಲಾಭ ಇಸ್ ಈಕ್ವಲ್ ಟು ನಷ್ಟ ಅಂತ. ಲಾಭ ಇಸ್ ಈಕ್ವಲ್ ಟು ನಷ್ಟ ಅಂತ ಅಂದ್ರೆ ಲಾಭ ಎಷ್ಟಾಗೈತೆ, 8,000 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 4,000. ಎಕ್ಸ್ಗಳನ್ನ ಒಂದು ಸೈಡ್ ಹಾಕ್ಬಿಡೋಣ. ಈಗ ಮೈನಸ್ 4,000 ಈ ಸೈಡ್ ಬಂದ್ರೆ ಪ್ಲಸ್ 4,000 ಆಯ್ತು. 8,000 ಪ್ಲಸ್ 4,000 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಈ ಸೈಡ್ ಬಂದ್ರೆ ಪ್ಲಸ್ ಎಕ್ಸ್. 4,000ಕ್ಕೆ 8,000 ಕೂಡಿಸಿದ್ರೆ 12,000 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ 2x. ಈ 2x ಈ 2 ಇದ್ರ ಕೂಡ ಮಲ್ಟಿಪ್ಲಿಕೇಶನ್ ಐತೆ, ಈ ಸೈಡ್ ಬಂದ್ರೆ ಡಿವಿಷನ್ ಆಗ್ತದೆ. 12,000 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಕ್ಸ್ ಆಗ್ತದೆ. 2 1 6,000. ಹಾಗಾದ್ರೆ ಎಕ್ಸ್ ನ ಬೆಲೆ 6,000 ಬಂತು. ಹಾಗಂದ್ರೆ ಕೊಂಡ ಬೆಲೆ ಎಕ್ಸ್ ಅಂತ ತಗೊಂಡಿದ್ವಿ, ಎಕ್ಸ್ ಕೊಂಡ ಬೆಲೆ, ಆದ್ದರಿಂದ ಕೊಂಡ ಬೆಲೆ 6,000. ಆದ್ದರಿಂದ ಕೊಂಡ ಬೆಲೆ ಇಸ್ ಈಕ್ವಲ್ ಟು 6,000 ರೂಪಾಯಿ. ಸೊ ಈ ಕಂಡಿಡದಂತ ಉತ್ತರ ಕರೆಕ್ಟ್ ಐತೋ ಇಲ್ಲೋ ಅಂತ ವೆರಿಫೈ ಮಾಡ್ಕೊಂಡು ಒಂದ್ಸರಿ. ಕೊಂಡ ಬೆಲೆ ಇಲ್ಲಿ ನಮಗೆ ಹಾಕ್ಬಿಡ್ರಿ, ಮಾರಿದ ಬೆಲೆ 8,000 ಮೈನಸ್ ಕೊಂಡ ಬೆಲೆ 6,000, ಅದರಿಂದ ಲಾಭ 2,000 ರೂಪಾಯಿ ಆಯಿತು. ಇದೇ ರೀತಿ ಕೊಂಡ ಬೆಲೆ 6,000 ಮಾರಿದ ಬೆಲೆ 4,000, 6,000 4,000 ಹೋಗ್ಬಿಟ್ರೆ 2,000. ಲಾಭ ಇಸ್ ಈಕ್ವಲ್ ಟು ಹಾನಿ ಅಂದ್ರೆ ಲಾಭನೂ 2,000 ಇಸ್ ಈಕ್ವಲ್ ಟು ಹಾನಿನೂ 2,000. ಸೊ LHS ಇಸ್ ಈಕ್ವಲ್ ಟು RHS ಬಂದದ. ಸೊ ನಾವು ಕಂಡುಹಿಡಿದಂತ ಉತ್ತರ, ಆದ್ದರಿಂದ ಕೊಂಡ ಬೆಲೆ 6,000 ರೈಟ್ ಆನ್ಸರ್ ಅದು. ಹೋಗೋಣ ನೆಕ್ಸ್ಟ್ ಕ್ವಶನ್. ಇದು ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಸಂಖ್ಯೆ 9ನೇ ಪ್ರಶ್ನೆ ಸಮಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆ. ಒಂದು ಮಗು ಬುಧವಾರ ರಾತ್ರಿ 8:30 PM ಮಲಗಿ ಮರುದಿನ ಬೆಳಿಗ್ಗೆ 5:20 AM ಎದ್ದರೆ ಆ ಮಗು ಮಲಗಿದ ಒಟ್ಟು ಸಮಯವೆಷ್ಟು? ಇಲ್ಲಿ 2 ದಿನದಲ್ಲಿ ಸಮಯ ಇರ್ತದೆ. ಒಂದು ಮಲಗಿದ ದಿನದ ರಾತ್ರಿ ಮತ್ತು ಮರನೇ ದಿನದ್ದು. ಒಂದು ದಿನ ಅಂದ್ರೆ ನಮ್ದು ರಾತ್ರಿ 12 ಗಂಟೆ ಮಟ ಒಂದಿನ ಮುಗೀತು. ಆ 12 ಗಂಟೆ ಮಟ ಒಂದಿನದ ಕ್ಯಾಲ್ಕುಲೇಟ್ ಮಾಡ್ಕೊಂಡು 12ರಿಂದ ಬೆಳಿಗ್ಗೆ 5:20 ಏನಿರುತ್ತಲ್ಲ ಅಲ್ಲಿ ಮಟ ಒಂದಿನದ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತದೆ. ಫಸ್ಟ್ ನಮ್ಗೆ 12 ಗಂಟೆ ಮಟ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 8:30ಕ್ಕೆ ಮಲಗೈತಿಪ್ಪ ಅಂತಂದ್ರೆ ಆ 8:30 12ರೊಳಗೆ ಕಳಿಬೇಕು. 12 ಗಂಟೆ ಒಳಗೆ 8 ಗಂಟೆ 30 ನಿಮಿಷ ಕಳೆಯಕ್ಕೆ ಆಗಂಗಿಲ್ಲ. ಅದಕ್ಕೆ ನಾನು ಏನಂತ ತಗೊಂತೀನಿ, 11 ಗಂಟೆ 60 ನಿಮಿಷ ತಗೊಂತೀನಿ. 11 ಗಂಟೆ 60 ನಿಮಿಷ ಅಂದ್ರೂ 12 ಗಂಟೆಗೆ ಸಮ. ಸೊ ಮೈನಸ್ 8 ಗಂಟೆ 30 ನಿಮಿಷ. 0 6ರಲ್ಲಿ 3 ಹೋದರೆ 3, 11ರಲ್ಲಿ 8 ಹೋದರೆ 3 ಗಂಟೆ. ಸೊ ಅವತ್ತಿನ ದಿವಸ 8:30 PM ಮಲಗಿ ರಾತ್ರಿ 12 ಗಂಟೆ ಮಟ ಅಂದ್ರೆ ಆ ಮಗು 3 ಗಂಟೆ 30 ನಿಮಿಷ ಮಲಗ್ತು. ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆ 20 ಮಟ 5 ಗಂಟೆ 20 ನಿಮಿಷ ಇರುತ್ತೆ. ಸೊ 5 ಗಂಟೆ 20 ನಿಮಿಷವನ್ನ ಕೂಡಿಸಿ ಬಿಡೋಣ. 5 ಗಂಟೆ 20 ನಿಮಿಷ ಕೂಡಿಸಿಬಿಟ್ರೆ 0 0 3ಕ್ಕೆ 2 ಕೂಡಿಸಿದ್ರೆ 5 5 3 8. ಆದ್ದರಿಂದ 8:50 ಅಂದ್ರೆ 8 ಗಂಟೆ 50 ನಿಮಿಷ. ಇದು ಆಯ್ಕೆಗಳಲ್ಲಿ ಅದ ಆಪ್ಷನ್ ಎ 8 ಗಂಟೆ 50 ನಿಮಿಷ ಇದೆ. ಆಪ್ಷನ್ ಎ 8 ಗಂಟೆ 50 ನಿಮಿಷ ರೈಟ್ ಆನ್ಸರ್ ಆಗ್ತದೆ.
ಇದು ಸಮಯಕ್ಕೆ ಸಂಬಂಧಿಸಿದ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. 10ನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 10. 15 ಮೀಟರ್ ಉದ್ದ 20 ಮೀಟರ್ ಅಗಲವಿರುವ ಒಂದು ಕೊಠಡಿಯ ನೆಲಕ್ಕೆ 50 ಸೆಂಟಿಮೀಟರ್ ಬಾಹುವಿನ ಚೌಕಾಕಾರದ ಎಷ್ಟು ಕಲ್ಲುಗಳನ್ನು ಜೋಡಿಸಬಹುದು? ಒಂದು ರೂಮಿನ ನೆಲಕ್ಕೆ ಎಷ್ಟು ಕಲ್ಲುಗಳನ್ನು ಜೋಡಿಸಬಹುದು ಅಂತ ಕೇಳುವುದು. ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ಇಲ್ಲಿ ಕೊಠಡಿಯ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡು ಕಲ್ಲಿನ ವಿಸ್ತೀರ್ಣ ಜೊತೆಗೆ ಭಾಗಿಸ್ಬಿಟ್ರೆ ಬೇಕಾದ ಕಲ್ಲುಗಳ ಸಂಖ್ಯೆ ಸಿಗ್ತದೆ. ಫಸ್ಟ್ಗೆ ಕೊಠಡಿಯ ಉದ್ದ. ಕೊಠಡಿಯ ಉದ್ದವು 15 ಮೀಟರ್ ಅದ. ಸೊ ಕೊಠಡಿಯ ಅಗಲ 20 ಮೀಟರ್ ಅದ. ನೆಕ್ಸ್ಟ್ ಕಲ್ಲಿನ ಒಂದು ಬಾಹುವನ್ನ ಬರ್ಕೊಂಡು, ಯಾಕಂದ್ರೆ ಚೌಕಾಕಾರದ ಕಲ್ಲು ಅದು. ಕಲ್ಲಿನ ಬಾಹು ಇಸ್ ಈಕ್ವಲ್ ಟು 50 ಸೆಂಟಿಮೀಟರ್. ಇಲ್ಲಿ ನಮ್ಗೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾದ್ರೆ ಇಲ್ಲಿ ಸೆಂಟಿಮೀಟರ್ ಅದ, ಇಲ್ಲಿ ಮೀಟರ್ ಅದ. ಸೊ ಅದಕ್ಕೆ ನಾವೇನು ಮಾಡ್ಕೋಬೇಕ, ಒಂದೇ ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಮೀಟರ್ ಇದನ್ನ ಸೆಂಟಿಮೀಟರ್ಗೆ ಮಾಡ್ಕೊಂಡು 15 ಮೀಟರ್ ಇಸ್ ಈಕ್ವಲ್ ಟು 1500 ಸೆಂಟಿಮೀಟರ್. 20 ಮೀಟರ್ ಇಸ್ ಈಕ್ವಲ್ ಟು 2000 ಸೆಂಟಿಮೀಟರ್. ಕೊಟ್ಟಂತಹ ಮೀಟರ್ಗೆ 100ರಲ್ಲಿ ಗುಣಿಸಿದ್ರೆ ನಮಗೆ ಸೆಂಟಿಮೀಟರ್ ಸಿಗ್ತದೆ. ಸೊ ಇವಾಗ ಎಷ್ಟು ಕಲ್ಲುಗಳು ಬೇಕು ಅನ್ನೋದು ಕಂಡುಹಿಡಿದ್ವಿ. ಬೇಕಾದ ಕಲ್ಲುಗಳು ಇಸ್ ಈಕ್ವಲ್ ಟು ಬೇಕಾದ ಕಲ್ಲುಗಳು ಇಸ್ ಈಕ್ವಲ್ ಟು ಕೊಠಡಿಯ ವಿಸ್ತೀರ್ಣ ಡಿವೈಡೆಡ್ ಬೈ ಕಲ್ಲಿನ ವಿಸ್ತೀರ್ಣ. ಸೊ ಇಲ್ಲಿ ಕೊಠಡಿ ಆಯತಾಕಾರದ ಐತಿ. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ 1500 ಇಂಟು 2000 ಡಿವೈಡೆಡ್ ಬೈ ಕಲ್ಲು ಚೌಕಾಕಾರದ ಐತಿ. ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹು ಇಂಟು ಬಾಹು. ಸೊ 50 ಇಂಟು 50. ಈ ಸೊನ್ನೆಗೆ ಈ ಸೊನ್ನೆ ಕ್ಯಾನ್ಸಲ್, ಈ ಸೊನ್ನೆಗೆ ಈ ಸೊನ್ನೆ ಕ್ಯಾನ್ಸಲ್. 5 1 5 4 5 1 5 3 ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆ. ಸೊ ರಿಮೈನಿಂಗ್ 300 ಇಂಟು 4 3 4 12 1 ಸೊನ್ನೆಗೆ 2 ಸೊನ್ನೆ 2 ಸೊನ್ನೆಗೆ 2 ಸೊನ್ನೆ. ಸೊ ಆದ್ದರಿಂದ ಬೇಕಾದ ಕಲ್ಲುಗಳ ಸಂಖ್ಯೆ 1200. ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಬೇಕಾದ ಕಲ್ಲುಗಳ ಸಂಖ್ಯೆ 1200. ಇವತ್ತು ತಿಳಿಸಿದಂಥ 10 ಲೆಕ್ಕಗಳ ನಿಮಗೆ ಅರ್ಥ ಆಗಿದ್ದಪ್ಪ ಅಂತಂದರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ನೋಡುವಂಥ ಒಂದು ವ್ಯೂ ನಮಗೆ ನೆಕ್ಸ್ಟ್ ಇನ್ನೂ 10 ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಆಗ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ 10 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈ 10 ಪ್ರಶ್ನೆಗಳು ಈ ಹಿಂದೆ ನವೋದಯ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಮಾಡಿದಂಥ ಪ್ರಶ್ನೆಗಳಾಗಿದ್ದು, ಇದರಲ್ಲಿ ಸರಳ ಪ್ರಶ್ನೆಗಳು ಇವ ಮತ್ತು ಕಠಿಣ ಪ್ರಶ್ನೆಗಳು ಅದಾವ. ಮುಂದಿನ ದಿನಗಳಲ್ಲಿ ಕಠಿಣ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.